ಶ್ರೀಪಾದಂಗಳವರ ಪರಿಶ್ರಮ, ಅವರು ಹೇಗೆ ಪಾಠ ಹೇಳಿದ್ದಾರೆ ಅನ್ನೋದನ್ನು ನಾವು ಕೇಳಿ ತಿಳ್ಕೊಂಡ್ವಿ. ಒಂದು ಮನೆ ಪಾದ ಪೂಜೆ ಮುಗಿಸಿ ಇನ್ನೊಂದು ಮನೆ ಪಾದ ಪೂಜೆಗೆ ಹೋಗುವಾಗ ಮಧ್ಯದಲ್ಲಿ ಪಾಠ, ಪಾದ ಪೂಜೆ ಮುಗಿಸ್ಕೊಂಡು ಭಿಕ್ಷೆಗೆ ಹೋಗುವಾಗ ಅದರ ಮಧ್ಯದಲ್ಲಿ ಪಾಠ. ಈ ರೀತಿ ಹೇಳಬೇಕಾದ್ರೆ ಬಹಳ ಪಾಂಡಿತ್ಯ ಇರಬೇಕು. ಇದು ಕೂತ್ಕೊಂಡು ಗಂಟೆಗಟ್ಟಲೆ ನೋಡಿದ್ರೇ ಅರ್ಥ ಆಗಿ ಹೇಳಬೇಕಾದಂಥ ಗ್ರಂಥ. ಈ ರೀತಿ ಲೀಲಾಜಾಲವಾಗಿ ಹೇಳಬೇಕಾದ್ರೆ ಆ ಗುರುಗಳ ಅನುಗ್ರಹ. ಪ್ರಾಣಾಯಾಮವೂ ಒಂದು ಪ್ರಾಯಶ್ಚಿತ್ತ. ಗೋಪೀಚಂದನಾದಿಗಳಿಂದ ಲೇಪನ ಮಾಡಿಕೊಳ್ಳಬೇಕು. ಭಗವಂತನ ತಿಲಕವನ್ನು ಧಾರಣೆ ಮಾಡುವುದು ಒಂದು ಶ್ರೇಷ್ಠವಾದ ಪ್ರಾಯಶ್ಚಿತ್ತ. ಗೋಪೀಚಂದನ ಪಾಪಘ್ನ ವಿಷ್ಣುದೇಹ ಸಮುದ್ಭವ ಚಕ್ರಾಂಕಿತ ನಮಸ್ತುಭ್ಯಂ ಧಾರಣಾತ್ ಮುಕ್ತಿತೋಭವ. ವಾದರಾಜ ಶ್ರೀಪಾದಂಗಳವರು ತಿಳಿಸುವಂತೆ ಭಾಲೆಯಲ್ಲಿಖಿತಂ ಧುನೋತಿ. ನಮ್ಮ ಹಣೆ ಬರಹ ಏನಾದರೂ ಕೆಟ್ಟದ್ದಿದ್ದರೆ ಅದನ್ನು ಅಳಿಸುವ ಕೆಲಸವನ್ನು ಮಾಡುತ್ತಂತೆ. ಹಣೆ ಮೇಲೆ ತೀಡುವಾಗ ಗೋಪೀಚಂದನವನ್ನು ವಿಧಿಲಿಖಿತ ಅಂತ ತೋರಿಸ್ತಿರ್ತಾರೆ ನೋಡಿ. ಏನೇನೋ ಹಣೆ ಬರಹ ಇದೆಯಪ್ಪ ಅಂತ. ಆ ಹಣೆ ಬರಹ ಏನೇ ಕೆಟ್ಟದ್ದಿದ್ದರೂ ಕೂಡ ಅದನ್ನು ಅಳಿಸಬೇಕು ಅಂದರೆ ಗೋಪೀಚಂದನವನ್ನು ತೀಡಬೇಕಂತೆ. ಆ ರೀತಿ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಆ ಅನುಲೇಪನ ಅದು ಒಂದು ದೊಡ್ಡದಾದ ಪ್ರಾಯಶ್ಚಿತ್ತ. ನಿತ್ಯಂ ಪರವಸು ಸುಸ್ನಾತಾಃ ಸ್ವನುಲಿಪ್ತಾಃ ಸ್ವಲಂಕೃತಾಃ ಸುಅಲಂಕೃತಾಃ. ಅಲಂಕಾರವನ್ನು ಏನೇನೋ ವಿಕಾರಗಳನ್ನು ಮಾಡಿಕೊಳ್ಳುವುದಲ್ಲ, ಪಾಶ್ಚಾತ್ಯರ ಅನುಕರಣೆಯನ್ನು ಮಾಡುವುದಲ್ಲ. ಯಾವ ತರಹದ ಶಾಸ್ತ್ರೀಯವಾದ ಶಾಸ್ತ್ರಸಮ್ಮತವಾದ ಭಗವಂತನಿಗೆ ನಿವೇದಿತವಾದಂತಹ ಸಮರ್ಪಿತವಾದಂತಹ ಪುಷ್ಪ ಇವೆ. ದೇವರಿಗೆ ಅರ್ಪಿತವಾದ ನಿರ್ಮಾಲ್ಯವನ್ನು ಅದನ್ನೇ ಧಾರಣೆ ಮಾಡೋದು, ದೇವರಿಗೆ ಅರ್ಪಿತವಾದ ಗಂಧವನ್ನೇ ವಾಸನೆ ನೋಡುವುದು, ಆಘ್ರಾಣನ ಮಾಡೋದು, ದೇವರಿಗೆ ಅರ್ಪಿತವಾದ ನೈವೇದ್ಯವನ್ನೇ ಸ್ವೀಕಾರ ಮಾಡೋದು. ಸ್ವೀಕಾರ ಮಾಡುವುದಾದರೂ ಸರಿ, ತಿನ್ನುವುದಾದರೂ ಸರಿ, ಮೈಮೇಲೆ ಅಲಂಕಾರ ಮಾಡಿಕೊಳ್ಳುವುದಾದರೂ ಸರಿ, ಬಟ್ಟೆಯನ್ನು ದೇವರ ಮುಂದಿಟ್ಟು ಸಮರ್ಪಣೆ ಮಾಡಿಯೇ ಅದನ್ನು ಉಟ್ಟಿಕೊಳ್ಳುವುದು. ಇದು ಸ್ವಲಂಕಾರ. ಸಿಕ್ಕಾಗ ಮಾಡಬೇಕು. ತಪ್ಪಲ್ಲಪ್ಪ, ಬಹಳ ಸಂತೋಷ ಅಂತ ಖುಷಿ ಪಡಬಾರ್ದು. ದೇವರ ಸೇವೆ ಇವತ್ತೊಂದು ದಿವಸ ಸಿಕ್ಕಿಲ್ಲ ಅಂದರೆ ದುಃಖ ಪಡಬೇಕೇ ಹೊರತು ಅದಕ್ಕೆ ಸಂತೋಷ ಪಡಬಾರ್ದು. ಇವತ್ತೇನೋ ಒಂದು ಕಾರಣಕ್ಕೆ ನೀರು ಬರಲಿಲ್ಲ, ಸ್ನಾನಕ್ಕೆ ಅನುಕೂಲ ಆಗಲಿ, ಆಯ್ತು ಇದೇ ಒಂದು ನಿಮಿತ್ತ, ಇವತ್ತು ಪೂಜಾ ಇಲ್ಲ, ಸುಮ್ಮನೆ ಅಷ್ಟೇ ಒಂದು ಯಾವುದೋ ಒಂದು ಮೈಲಿಗೆ ಸ್ನಾನ ಮಾಡಿ ಊಟ ಮಾಡಿಬಿಟ್ರೆ ಆಯಿತು, ಹೇಗಿದ್ರು ಮಡಿ ನೀರು ಸಿಕ್ಕಿಲ್ವಲ್ಲ, ಪೂಜೆ ತಪ್ಪಿತು, ಭಾಳ ಸಂತೋಷ ಅಂತ ಹೀಗೆಲ್ಲ ಸಂತೋಷ ಪಡಬಾರ್ದು. ಅಯ್ಯೋ ಪೂಜೆ ಮಾಡಲಿಕ್ಕೆ ಅವಕಾಶ ಆಗಲಿಲ್ವೇ ಅಂತ ದುಃಖ ಪಡಬೇಕು. ಹೇಗಾದರೂ ಮಾಡಿ ಪ್ರಯತ್ನ ಮಾಡಬೇಕು. ಪೂಜೆ ಮಾಡೋದಕ್ಕೆ, ಪರೋಪಕಾರ ಮಾಡೋದಕ್ಕೆ, ಸೇವೆ ಮಾಡೋದಕ್ಕೆ, ಸತ್ಕರ್ಮಗಳನ್ನು ಮಾಡೋದಕ್ಕೆ ಕದಾಚಿತ್ ಚಾನ್ಸ್, ಅವಕಾಶ ತಪ್ಪಿ ಹೋಗೋದಿರುತ್ತೆ. ಆಗ ದುಃಖಪಟ್ಟು ದೇವರಿಗೆ ಪ್ರಾರ್ಥನೆ ಮಾಡಿ ದೇವರ ಅನುಗ್ರಹ ಪಡೆದು ಆ ನಮ್ಮ ತಳಮಳ ನೋಡಿದರೆ ಭಗವಂತ ಅನುಗ್ರಹವನ್ನು ಮಾಡಿ ಪುನಃ ಅವಕಾಶವನ್ನು ಕಲ್ಪಿಸಿಕೊಡ್ತಾನೆ.